ರಾಹುಲ್ ಭೇಟಿಗೆ ದಿಲ್ಲಿಯಲ್ಲಿ ಡಿಕೆ ಬ್ರದರ್ಸ್ ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ 45 ನಿಮಿಷಗಳ ಚರ್ಚೆ ಕೂಡ ಆಗಿದೆ. ಸಿಎಂ ಭೇಟಿಗೂ ಮೊದಲೇ ಖರ್ಗೆ ಜೊತೆ ಮಾತುಕತೆ ಕೂಡ ಆಗಿರುವಂಥದ್ದು. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ನಡೀತಾ ಇದೆಯಾ ಮಾತುಕತೆ? ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂಥದ್ದು. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಮಾತುಕತೆ ಏನಾದರೂ ನಡೆಸ್ತಾರಾ? ಕಾದ್ ನೋಡಬೇಕು. ಡಿಕೆಶಿ ಗೇಮ್ ಪ್ಲಾನ್ ಏನು ಸಿಎಂ ಕುರ್ಚಿ ಮೇಲೆ ಗೊತ್ತಿಲ್ಲ. ರಾಹುಲ್ ಭೇಟಿಗೆ ದಿಲ್ಲಿಯಲ್ಲಿ ಡಿಕೆ ಬ್ರದರ್ಸ್ ಈಗ ರಣತಂತ್ರವನ್ನ ಹುಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಡಿಕೆ ಶಿವಕುಮಾರ್. ಅಲ್ಲೇ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಂಪುಟ ವಿಸ್ತರಣೆಗೆ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆಗೆ ಡಿಕೆ ಬ್ರದರ್ಸ್ ಪಟ್ಟನ್ನ ಹಿಡಿದುಬಿಟ್ಟಿದ್ದಾರೆ. ಇನ್ನೊಂದು ಕಡೆ ರಾಹುಲ್ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಡಿಸಿಎಂ ಡಿಕೆಶಿ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಧಿಕಾರ ಹಂಚಿಕೆ ಸಂಬಂಧ ರಾಹುಲ್ ಜೊತೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಒಪ್ಪಂದದ ಪ್ರಕಾರ ಸಿಎಂ ಸ್ಥಾನಕ್ಕೆ ಡಿಕೆಶಿ ಬೇಡಿಕೆ ಏನಾದರೂ ಇಡ್ತಾರಾ? ಸಂಪುಟ ಪುನರ್ರಚನೆಯಾದ್ರೆ ಡಿಕೆಶಿಗೆ ಸಿಎಂ ಸ್ಥಾನ ಮಿಸ್ ಆಗತ್ತಾ? ಹೀಗಾಗಿ ಸಂಪುಟ ಪುನರ್ರಚನೆಗೆ ಡಿಕೆಶಿ ವಿರೋಧ ಏನಾದರೂ ವ್ಯಕ್ತಪಡಿಸ್ತಾ ಇದ್ದಾರಾ ಗೊತ್ತಿಲ್ಲ. ಆಲ್ರೆಡಿ ಖರ್ಗೆ ಭೇಟಿಯಾಗಿ 45 ನಿಮಿಷ ಡಿಕೆಶಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಫೈನಲ್ ಮಾತುಕತೆ ಕೂಡ ಆಡಿರುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಕ್ ಕುವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪ, ಒಂದು ರೀತಿಯಾಗಿ ಸಿದ್ದರಾಮಯ್ಯ ಅವರ ಈ ದೆಹಲಿ ಪ್ರವಾಸ ಆಗಿರ್ಬೋದು, ಪುನರ್ರಚನೆಯೋ ವಾಟ್ ನೆಕ್ಸ್ಟ್ ಅನ್ನೋದು ಕನ್ಫ್ಯೂಷನ್ ಆಗಿದೆ. ಹಾಗೆ ಇನ್ನೊಂದು ಕಡೆ ಡಿಕೆ ಬ್ರದರ್ಸ್ ಪಟ್ಟನ್ನ ಹಿಡಿದು ಕೂತಿದ್ದಾರೆ, ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಒಂದು ರೀತಿಯಾಗಿ ಗೊಂದಲ ಮತ್ತೆ ಕನ್ಫ್ಯೂಷನ್, ಕುತೂಹಲ ಎಲ್ಲವೂ ಕೂಡ ಇದೆ. ನಿಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಏನಾಗ್ಬೋದು, ಏನೆಲ್ಲ ಮಹತ್ತರ ಬೆಳವಣಿಗೆಗಳು ಆಗಬಹುದು ಅಂತ ಹೇಳ್ಬಿಟ್ಟು? ರೋಜಾ, ನವೆಂಬರ್ ಅಂತ್ಯದೊಳಗಡೆಯೇ ಈ ಗೊಂದಲಗಳೆಲ್ಲವನ್ನೂ ಕೂಡ ಬಗೆಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಒಂದಿಷ್ಟು ನಿರ್ಧಾರವನ್ನ ಮಾಡಿದಂತಿದೆ. ಆ ಮುಂದುವರೆದ ಭಾಗವೇ ದೆಹಲಿ ಪ್ರವಾಸಗಳು ಕೈಗೊಳ್ತಾ ಇರುವಂತಹದ್ದು. ಪ್ರಮುಖವಾಗಿ ಡಿಕೆ ಬ್ರದರ್ಸ್ ದೆಹಲಿಯಲ್ಲಿ ಉಳಿದುಕೊಂಡಿರುವಂತಹದ್ದು ಸ್ಟ್ರಾಟಜಿಯೇ ಆಗಿರುವಂತಹ ವಿಚಾರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಸಹಜವಾಗಿ ಇಬ್ರು ಅಣ್ಣ ತಮ್ಮಂದು ದೆಹಲಿಯಲ್ಲೇ ಉಳ್ಕೊಂಡಿರುವಂತಹದ್ದು. ಒಂದು ಸಿಎಂ ಸ್ಥಾನ ಬೇಕೇ ಬೇಕು ಅನ್ನುವಂತಹದ್ದು ಅವರ ಒಂದು ಪಟ್ಟು. ಆದ್ರೆ ಅದು ಆಗೋದಿಲ್ಲ ಅನ್ನುವಂತಹದ್ದಾದ್ರೆ ಮುಂದೇನು ಮಾಡ್ಬೇಕು, ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ವೇಳೆ ಯಾರನ್ನ ಒಳಗ್ ತಗೋಬೇಕು, ತಮ್ಮವರು ಎಷ್ಟು ಜನಕ್ಕೆ ಒಂದು ಸ್ಥಾನಮಾನ ಕೊಡಿಸ್ಬೇಕು, ಅದರಲ್ಲಿ ಡಿಕೆ ಸುರೇಶ್ ಅವರನ್ನು ಕೂಡ ಯಾವ ರೀತಿಯಾಗಿ ಅಧಿಕಾರಕ್ಕೆ ತರಬಹುದು, ಅಂದ್ರೆ MLC ಮಾಡುವಂತಹ ವಿಚಾರ ಆಗಿರ್ಬೋದು, ಅಥವಾ ಇನ್ನಿತರ ಯಾವ ರೀತಿಯಾಗಿ ಅವರನ್ನ ಸರ್ಕಾರದ ಒಳಗೆ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಒಂದಿಷ್ಟು ತಂತ್ರಗಳನ್ನ ಮಾಡಿದ್ದಾರಾ ಗೊತ್ತಿಲ್ಲ. ಸದ್ಯಕ್ಕಂತೂ ಯಾವುದೇ MLC ಸ್ಥಾನ ಖಾಲಿ ಇಲ್ಲದೆ ಹೋದ್ರು ಕೂಡ ಒಂದಿಷ್ಟು ಬೇರೆ ಬೇರೆ ತರಹದ ಅಂದ್ರೆ ರಾಜಕೀಯದಲ್ಲಿ ಎಲ್ಲವೂ ಆಗು ಹೋಗುಗಳು ಆಗೇ ಆಗತ್ತೆ. ಸೊ ಈ ನಿಟ್ಟಿನಲ್ಲಿ ಏನ್ ಪ್ಲಾನ್ ಅನ್ನ ಮಾಡಿಕೊಂಡು ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರ ಒಂದು ಪರ್ಮಿಷನ್ ಅನ್ನ ಅಂದ್ರೆ ಸಮಯವನ್ನು ಕೂಡ ಕೇಳಿದ್ದಾರೆ. ಇಲ್ಲಿಯವರೆಗೂ ಭೇಟಿಗೆ ಸಮಯ ಸಿಕ್ಕಿಲ್ಲ. ಆದ್ರೆ ಪಟ್ಟು ಬಿಡದೆ ಇವತ್ತು ಮೀಟ್ ಮಾಡೇ ಬರ್ತೀವಿ ಅನ್ನುವಂತಹ ಒಂದು ಹೋಪ್ ಅವರಲ್ಲಿ ಇರುವಂತದ್ದು. ಇದರ ಜೊತೆಗೆ ಸಿಎಂ ಕೂಡ ಇವತ್ತು ದೆಹಲಿಗೆ ಪ್ರವಾಸ ಅಂದ್ರೆ ದೆಹಲಿಗೆ ಹೋಗಿರೋದ್ರಿಂದ ಒಂದಿಷ್ಟು ಸಹಜವಾಗಿ ದೆಹಲಿಯಲ್ಲಿ ಬೆಳವಣಿಗೆಗಳಾಗ್ತಿದೆ. ಇವರೆಲ್ಲರೂ ಕೂಡ ದೆಹಲಿಯಲ್ಲಿ ಉಳ್ಕೊಂಡಿರುವಂತಹದ್ದು. ನವೆಂಬರ್ ಕ್ರಾಂತಿ ಅನ್ನುವಂತಹದ್ದೇನಿದೆ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಸಿಗುವಂತೆ ಸದ್ಯಕ್ಕೆ ಆದ್ರೆ ಆ ದೆಹಲಿ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಅದು ಕಾಣಿಸ್ತಾ ಇದೆ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.